ನೀಲೇಶ್, ಮಾಸ್ಟರ್ ಡಿಪ್ಲೊಮಾ ಇನ್ ಆಕ್ಯುಪಂಚರ್ ಆ್ಯಂಡ್ ಡಿಪ್ಲೊಮಾ ಇನ್ ವರ್ಮ ಆ್ಯಂಡ್ ಗ್ಯಾನೋಪೈಸಲಿಸ್ಟ್. ಇವತ್ತೇ ನಿಮ್ಮ ಮುಂದೆ ಒಂದು ಗ್ಯಾನೋಡರ್ಮ ಒಂದು ಟೆಸ್ಟಿಮೋನಿಯಲ್ ಅಂದರೆ ಈ ಒಂದು ಗ್ಯಾನೋಡರ್ಮ ಪ್ರಾಡಕ್ಟ್, ಡಿಎಕ್ಷನ್ ಗ್ಯಾನೋಡರ್ಮ ಪ್ರಾಡಕ್ಟ್ ತೊಗೊಂಡು ಅವರಿಗೆ ರಿಸಲ್ಟ್ ಬಂದಿದೆ. ಆ ರಿಸಲ್ಟ್ ಬಗ್ಗೆ ಒಂದು 5 ನಿಮಿಷ ಮಾತಾಡ್ತಾರೆ. ಓಕೆ, ಅದ್ರ ಬಗ್ಗೆ ಈಗ ನಾನು ಅಲ್ಲಿ ತೋರಿಸ್ತಾ ಇದ್ದಿಲ್ಲ ಸರ್, ನಮ್ಮ ಶ್ಯಾಮರಾವ್ ಅಂತ, ಅವರಿಗೆ ನಮಗೆ ಸುಮಾರು ಒಂದು 7 ವರ್ಷದಿಂದ ಪರಿಚಯ ಆಗಿ ನಮ್ಮ ಈ ಪ್ರಾಡಕ್ಟ್ RGGL, ಎಸ್, ಇದನ್ನು ಅವರು ಸಿನ್ಸ್ 7 ಇಯರ್ಸಿಂದ ಯೂಸ್ ಮಾಡ್ತಾ ಇದ್ದಾರೆ. ಸಿನ್ಸ್ 7 ಇಯರ್ಸಿಂದ ಯೂಸ್ ಮಾಡ್ತಾ ಇದ್ದಾರೆ. ಸೊ ಹಾಗಾಕೊಂಡು ಈಗ ಅವರಿಗೆ ಒಂದು ಮಿರಾಕಲ್ ಇದೆ ನೋಡಿ. ಈಗ ಅವ್ರಿಗೆ 76 ಏಜ್. ಈಗ ಯಾವುದು ನೋ BP, ನೋ ಶುಗರ್, ನೋ ಥೈರಾಯ್ಡ್, ನೋ ಹಾರ್ಟ್ ಡಿಸೀಸ್ ಯಾವುದೂ ಇಲ್ಲ. ಬಟ್ ಇವನ್ ಅವರಿಗೆ ಜಾಯಿಂಟ್ಸ್ ಪೇನು ಇಲ್ಲ, ಅಷ್ಟು ಹೆಲ್ದಿಯಾಗಿದ್ದಾರೆ. ಅವ್ರ ಬಗ್ಗೆ ಮಾತಾಡೋದು ನನಗೆ ತುಂಬ ಖುಷಿ ಆಗ್ತಾಯಿದೆ. ಹಾಗೆ ಹಾಕೊಂಡು ಅವರ ಧರ್ಮಪತ್ನಿ, ಅಮ್ಮ ಹೆಸರು ಶೋಭಾರಾವ್ ನೋಡಿ, ಅವರು ಧರ್ಮಪತ್ನಿ ಶೋಭಾರಾವ್. ಈ ಸದ್ಯ ಒಂದು 7 ಮಂತ್ಸ್ ಬ್ಯಾಕ್, 7 ತಿಂಗಳ ಹಿಂದೆ ಅವರಿಗೆ ಸ್ವಲ್ಪ ಲಿವರ್ ಬಗ್ಗೆ ಸ್ವಲ್ಪ ಸಮಸ್ಯೆ ಆಯಿತು. ಅದು ತುಂಬ ಕ್ರಿಟಿಕಲ್ ಲಿವರ್ ಸಿರೋಸಿಸ್ಗೆ ಹೋಯಿತು. ಆಮೇಲೆ ನೀರು ತುಂಬಲಿಕ್ಕೆ ಚಲುವಾಯಿತು. ಡಾಕ್ಟರ್ ಸಜೆಷನ್ ಪ್ರಕಾರ ಅವರು ಲಿವರ್ ಟ್ರಾನ್ಸ್ಪ್ಲಾಂಟ್ ಮಾಡಬೇಕು ಅಂತ ಆಯಿತು. ನಿಯರ್ಲಿ ಅವರಿಗೆ 60 ಲಕ್ಷ ಅವರಿಗೆ ಒಂದು ಇದನ್ನು ಹೇಳಿದ್ದಾರೆ. ಅಂದರೆ ಟ್ರಾನ್ಸ್ಪ್ಲಾಂಟ್ 60 ಲಕ್ಷ ಹೇಳಿದರು. ಆನಂತರ ಅವರು ರೆಡಿ ಆಗಿದ್ದರು. ಬಟ್ ಏನಾಯಿತು, ಈಗ ನಮ್ಮ ಶ್ಯಾಮರಾವ್ ಅವರು ನನ್ನೊಂದಿಗೆ ಡಿಸ್ಕಷನ್ ಮಾಡಿದರು, ಸರ್ ಇದರಿಂದ 100% ಸರಿ ಆಗುತ್ತಾ ಅಂತ. ಯಾಕಂದರೆ ನಾನು 25 ವರ್ಷದಿಂದ ನಾವು ಎಂಥ ಕ್ರಿಟಿಕಲ್ ಕೇಸನ್ನು ನಾವು ಸರಿ ಮಾಡಿದ್ದೀವಿ. ಆದ್ದರಿಂದ ನಾನು 100% ಸರಿ ಆಗುತ್ತೆ ಅಂದಾಗ ಅವರು ಇದನ್ನು, ಯಾಕಂದರೆ ಅವ್ರು ಯೂಸ್ ಮಾಡೋದ್ರಿಂದ ಗೊತ್ತಿತ್ತು ಅವರಿಗೆ, ಬಿಲೀಫ್ ಮಾಡಿ ಅವ್ರ ಮಿಸ್ಸಸ್ಗೆ ನಾವು ಅವ್ರಿಗೆ ಸ್ಟಾರ್ಟ್ ಮಾಡಿದ್ದೀವಿ. ಅವರೀಗ 100%, ಈಗ 7 ಮಂತ್ಸ್ ಆಯಿತು, 100% ಓಕೆ. ಎಲ್ಲ ಫುಡ್ ತಿಂತಾ ಇದ್ದಾರೆ, ಎಲ್ಲ ಮಾಡ್ತಾ ಇದ್ದಾರೆ. ಈಗ 2 ಟೈಮ್ ಹೈದ್ರಾಬಾದಿಗೆ ಹೋಗಿ ಬಂದರು. ಈಗ ಅವರು ಮಗ ಎಲ್ಲಿರ್ತಾರೆ? USA ನೋಡಿ. ಈಗ ಆಲ್ರೆಡಿ ಅವರು USA ಹೊಂಟಿದ್ದಾರೆ. ಮತ್ತೆ ಇಷ್ಟೊಂದು ರಿಸಲ್ಟ್ ಓರಿಯೆಂಟೆಡ್. ಅಮ್ಮ, ಈಗ ನೀವು ಈ ಪ್ರಾಡಕ್ಟ್ ಬಗ್ಗೆ ಏನು ಹೇಳಲಿಕ್ಕೆ ಒಂದು 2 ಮಾತಾಡಿ. ನನಗೂ ತುಂಬ ಖುಷಿ ಆಯಿತು. ಈ ಡಾಕ್ಟರ್ ಸಿಗೋದು ನಮ್ಗೆ ತುಂಬ ಸೌಭಾಗ್ಯನ ಸರಿ. ಯಾಕಂದರೆ ನಾನು ತುಂಬ ಅನುಭವಿಸಿದೆ ಅಲ್ಲಿ ಮೈಸೂರಲ್ಲಿ. ಅದನ್ನು ಬಿಟ್ಟು ಅಲ್ಲಿಂದ ಆ ಡಾಕ್ಟ್ರ್ ಬಿಟ್ಟು ಇಲ್ಲಿ ನಮ್ಮ ಮನೆಯವ್ರು ಹೇಳಿದ ಮೇಲೆ ಇವ್ರನ್ನ ಮೀಟ್ ಮಾಡಿದ್ವಿ ನಾವು, ನೀಲೇಶ್ ಅವ್ರನ್ನ. ಆಮೇಲೆ ಅವರು ಸ್ಟಾರ್ಟ್ ಮಾಡಿದ ತಕ್ಷಣ ನಮ್ಗೆ ಏನೋ ಒಂಥರ ಖುಷಿ ಅನ್ನಿಸ್ತು. ಯಾಕಂದ್ರೆ ಫಸ್ಟ್ ಮಂತಲ್ಲಿ ನಾನು ತುಂಬ ಖುಷಿಪಟ್ಟೆ, ಒಳ್ಳೆ ಡಾಕ್ಟ್ರು ಸಿಕ್ಕರು ನಮಗೆ ಅಂತ. ಈಗ ನೋಡಿದ್ರೆ ಎಲ್ಲ ಕಡೆ ಓಡಾಡ್ತೀನಿ, ಎಲ್ಲ ಕಡೆ. ಶ್ಯಾಮರಾವ್ ಅಂತ ಅವರು ಈಗ ನೋಡಿ, ಅವ್ರ ಹೆಲ್ತ್ ಭಾಳ ಚೆನ್ನಾಗಿದೆ. ಈಗ ಅವ್ರಿಗೂ ತುಂಬ ಖುಷಿಯಾಗಿದೆ. ಯಾಕಂದರೆ ಅವರ ಮಿಸ್ಸಸ್ಗೆ ಇದನ್ನು ತಗೊಂಡು, ಯಾಕಂದರೆ ಅವರ ಒಂದು ಸಜೆಷನ್ನಿಂದ, ಅವರು ನಾವು ಡಿಸ್ಕಷನ್ ಮಾಡಿ ಒಂದು ಸಜೆಷನ್ನಿಂದ ಅವರು ಇದನ್ನು, ಈ ಒಂದು ಪ್ರಾಡಕ್ಟ್, ಗುಡ್ ಪ್ರಾಡಕ್ಟ್, ಇಟ್ಸ್ ದ ಗ್ಯಾನೋಡರ್ಮಾ ಪ್ರಾಡಕ್ಟ್. ಓಕೆ, ಇದನ್ನು ಅವರು ಸ್ಟಾರ್ಟ್ ಮಾಡಿದ್ರಿಂದ ಅವರಿಗೆ ಈಗ ಗುಡ್ ರಿಸಲ್ಟ್ ಸಿಕ್ಕಿದೆ. ಸರ್, ಇದ್ರ ಬಗ್ಗೆ ನೀವು 2 ನಿಮಿಷ, ಈಗ ಇದನ್ನು ಆರೋಗ್ಯ ಇದ್ದವ್ರು ತಗೋಬೇಕಾ ಅಥವಾ ಆರೋಗ್ಯ ಇಲ್ದವ್ರು ತಗೋಬೇಕಾ ಹೇಳಿ ಸರ್. ಈಗ ಏನಾಗುತ್ತೆ ಅಂತ ಹೇಳಿದ್ರೆ, ನಮಗೆ ಏನೇನೋ ಮಿನರಲ್ಸ್, ವಿಟಮಿನ್ಸ್ ಏನೇನು ಬೇಕು ಅಂತ ಇದೆಯಲ್ಲ, ಅದು ಇವಾಗ ನಮ್ಮ ಸೈಂಟಿಸ್ಟ್ಗಳು ಕಂಡುಹಿಡಿದಿರೋದು. ಕೆಲವೆಲ್ಲ ಇನ್ನೂ ಬೇಕಾಗ್ಬೋದು, ಅದು ಇವ್ರಿಗೆ ಗೊತ್ತಾಗಿಲ್ಲದೆ ಇರ್ಬೋದು. ನಂಬರ್ 1. ನಂಬರ್ 2 ಏನು ಅಂತ ಹೇಳಿದ್ರೆ, ಈ ಏಜ್ ಆದಮೇಲೆ ನೀವೇನೇ ಇದನ್ನು ತೊಗೊಂಡ್ರು ವಿಟಮಿನ್ಸು, ಮಿನರಲ್ಸು ಅದೆಲ್ಲ ನಮ್ಮ ಬ್ಲಡ್ಡಿಗೆ ಸೇರಲ್ಲ, ಅಸಿಮಿಲೇಟ್ ಆಗಲ್ಲ. ಆದರೆ ಇವಾಗ RGGL ತೊಗೊಂಡಾಗ ಏನಾಗುತ್ತೆ, ನಮ್ಮ ಫುಡ್ಡಲ್ಲಿ ಏನಿರುತ್ತಲ್ಲ ಮಿನರಲ್ಸು, ವಿಟಮಿನ್ಸು ಮತ್ತು ನ್ಯೂಟ್ರಿಷನ್ನು, ಅದೆಲ್ಲ ನಮಗೆ ಇದು ಅಸಿಮಿಲೇಟ್ ಆಗಿ ಇದು ಬ್ಲಡ್ಡಿಗೆ ಸೇರಿ ನಮಗೆ ಇದಾಗುತ್ತೆ, ಹೆಲ್ತ್ ಇಂಪ್ರೂವ್ಮೆಂಟ್ ಆಗೋದಕ್ಕೆ ಸಹಾಯ ಮಾಡುತ್ತೆ. ಹಾಗಿರೋದ್ರಿಂದ ನೀವು ಬೇರೆ ಏನು ತೊಗೊಂಡ್ರು ಅದು ಸುಮ್ಮನೆ ನಾವು ತೊಗೊತೀವಿ, ಅದು ವೇಸ್ಟ್ ಆಗ್ತಾ ಇರುತ್ತೆ. ಅದು ನನಗೆ ಹಿಂದಿನಿಂದ ನನಗೆ ಹೆಲ್ತ್ ಪ್ರಾಬ್ಲಮ್ಸ್ ಏನೇನೋ ಇತ್ತು, ಸಣ್ಣ ಇದು 20-25 ವರ್ಷದಿಂದ. ಆಗ ನಾನು ಈ ಡಾಕ್ಟರ್ಸ್ನ ಅವ್ರನ್ನೆಲ್ಲ ನೋಡಿ ಎಲ್ಲ ಮಾಡಿ, ಎಲ್ಲ ಡಾಕ್ಟ್ರನ್ನು ಟ್ರೈ ಮಾಡಿ, ಯಾವ್ದು ಸರಿ, ಯಾವ್ದು ತಪ್ಪು, ಯಾವ್ದು ಎಫೆಕ್ಟಿವ್ ಅಂತೆಲ್ಲ ನೋಡಿ, ಸ್ವಲ್ಪ ಮುಂಚೆನೇ ಒಂದು ಸ್ವಲ್ಪ ಇದಿತ್ತು, ನನಗೆ ಬ್ಯಾಕ್ಗ್ರೌಂಡ್ ಇತ್ತು. ಅದಾದಮೇಲೆ ನಮ್ಮ ಗುಡಿಯನ್ನವರು ನನ್ನ ಇದಕ್ಕೆ ಇಂಟ್ರೊಡ್ಯೂಸ್ ಮಾಡಿದ್ರು, ಡಿಎಕ್ಷನ್ಗೆ. ಅವಾಗ ಅದನ್ನು ನೋಡಿದಾಗ ನನಗೆ ಕನ್ವಿನ್ಸ್ ಆಗೋಯ್ತು ಇಮ್ಮಿಡಿಯೇಟಾಗಿ. ಯಾಕೆಂದರೆ ಯಾವುದೇ ಮೆಡಿಸನ್ನು ವರ್ಕ್ ಮಾಡಬೇಕಾದ್ರೆ ಸ್ಟಾರ್ಟಿಂಗಲ್ಲಿ ಮೈಲ್ಡ್ ಆಗಿರಬೇಕು. ಅದು ಸ್ವಲ್ಪ ತೀಕ್ಷ್ಣವಾಗಿರೋದು ಏನಾದ್ರು ತೊಗೊಂಡಾಗ ಅದು ಸ್ವಲ್ಪ ಸ್ಟಮಕ್ ಅಪ್ಸೆಟ್ಟು ಇನ್ನೊಂದು ಆಗ್ತಾ ಇರುತ್ತೆ. ಆ ರೀತಿ ನನ್ನ ಅನುಭವದ ಮೇಲೆ ತೊಗೊಂಡು ಅದನ್ನು ಕಂಟಿನ್ಯೂಯಸ್ ಆಗಿ ಏನಿಲ್ಲ, ಒಂದು 2-4 ತೊಗೊತಾ ಇರ್ತೇನೆ.
ಆದ್ರಿಂದ ನನ್ನ ಹೆಲ್ತ್ ಸರಿಯಾಗಿದೆ. 7 years ಇಂದ ತಗೊಂತಾ 7 ಇದ್ದಾರೆ. years ಗಿಂತ ಜಾಸ್ತಿ ಆಯ್ತು, ಮೋಸ್ಟ್ಲಿ 8 years ಇಂದ ತಗೊಂತಾ ಇದ್ದಾರೆ. ಯಾಕಂದ್ರೆ ಅವ್ರಿಗೆ ನಮಗೆ ಮೀಟ್ ಆಗಿ ಒಂದು 8 ವರ್ಷ ಆಯ್ತು. ಅವಾಗಿಂದ ಅವರು ಸ್ಟಾರ್ಟ್ ಮಾಡಿದ್ದಾರೆ. ಈಗ ಹಾಕೊಂಡು ನಮ್ಮ ಅವರು ಒಂದು ರಿಲೇಷನ್ ಅಂದ್ರೆ ಒಂದು ಹೆಲ್ತ್ ರಿಲೇಷನ್ ಬಹಳ ಚೆನ್ನಾಗಿದೆ. ಸೊ ಹಾಗಾಕೊಂಡು ಥ್ಯಾಂಕ್ ಯು ಸರ್. ಎಲ್ಲಾನು ಬ್ಯಾಲೆನ್ಸ್ ಮಾಡುತ್ತೆ, ಎಲ್ಲ ಬ್ಯಾಲೆನ್ಸ್ ಮಾಡುತ್ತೆ. ಅನ್ನೋದನ್ನ ನಾನು ಇದು ಅಂದ್ರೆ ನೀವು ಜನರಿಗೆ ಈಗ ಆರೋಗ್ಯ ಇದ್ದವ್ರು ತಗೊಳ್ಳಿಕ್ಕೆ ಒಂದು ಹೇಳ್ತೀರಾ? ಇಲ್ಲ, ಆರೋಗ್ಯ ಇದ್ದವ್ರಿಗೂ ಬ್ಯಾಲೆನ್ಸ್ ಆಗ್ಬೇಕು. ಹಾ. ನಾವು ತಗೊಳ್ಳೋದು ಮತ್ತೆ ಇದು ಏನೋ ಒಂದು ಇದು ಏನೋ ಅಸಿಡಿಟಿ ಸ್ವಲ್ಪ ಇರ್ಬೇಕಲ್ಲ, ಆಸಿಡ್ ಇದಕ್ಕೆ ಹೌದು. ಡೈಜೆಷನ್ಗೆ ಹಾ. ಹೆಚ್ಚಿಗೆ ಇರಬಾರ್ದು. ಹಾ. ಅದು ಬ್ಯಾಲೆನ್ಸ್ ಎಷ್ಟು ಏನು ಅನ್ನೋದು, ಇವಾಗ BP ಶುಗರು ಎಲ್ಲ ಇರಬೇಕು. ಆ ಬ್ಯಾಲೆನ್ಸ್ ಅನ್ನ ಮೇಂಟೈನ್ ಮಾಡಕ್ಕೆ ಹಾ. ಇದು ತುಂಬಾ ಹೆಲ್ಪ್ ಮಾಡೋದ್ರಿಂದ Yes. ಇದು ನನಗೆ ಇಲ್ಲಿ ತನಕ ಯಾವ ಸಮಸ್ಯೆ ಇಲ್ಲ. ಇಲ್ಲ. Okay. ಕೆಲವು ಪ್ರಾಬ್ಲಮ್ಸ್ ಇತ್ತು, ಅದು ಹೋಗಿದೆ. ಅದೆಲ್ಲ ನಾನೇನ್ ಹೇಳ್ತೀನಿ ಅಂದ್ರೆ, ಹಾ. ಹೆಲ್ತ್ ಇರೋರು, ಹೆಲ್ತ್ ಬೇಕಾದವರು ಎಲ್ಲರೂ ಬೇರೆ ಬೇರೆ ಡೋಸೇಜ್ ಅಂತ ತಗೊಂಡ್ರೆ ಹಾ. ಅದನ್ನ ಟಾರ್ಗೆಟ್ Yes. ರೀಚ್ ಆಗಕ್ಕೆ ಇದು ಅನುಕೂಲ ಆಗುತ್ತೆ ಅಂತ ನನ್ನ ಅಭಿಪ್ರಾಯ. ಓಕೆ, ಥ್ಯಾಂಕ್ ಯು.